ನಮಸ್ಕಾರಗಳು. ನಾವು ಈ ದಿನ ಚಿನ್ನದ ನರಿ ಗೋಲ್ಡನ್ ಜಾಕಲ್ ಬಗ್ಗೆ ತಿಳಿದುಕೊಳ್ಳೋಣ. ಗೋಲ್ಡನ್ ಜಾಕಲ್ ಇದನ್ನು ಸಾಮಾನ್ಯ ನರಿ ಎಂದು ಕೂಡ ಕರೆಯಲಾಗುತ್ತದೆ. ಇದು ಮಧ್ಯಮ ಗಾತ್ರದ ತೋಳದಂತಹ ಕ್ಯಾನಿಡ್ ಆಗಿದೆ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ? ಇತ್ತೀಚೆಗೆ ವ್ಯಾಪಕವಾದ ನಾಗರಿಕ ವಿಜ್ಞಾನ ಅಧ್ಯಯನವು ಕೇರಳವು 20,000ದಿಂದ 30,000ವರೆಗೆ ಗೋಲ್ಡನ್ ನರಿಗಳಿಗೆ ನೆಲೆಯಾಗಿದೆ ಎಂದು ಅಂದಾಜಿಸಿದೆ. ಆದ್ದರಿಂದ ಚಿನ್ನದ ನರಿಯು ಸುದ್ದಿಯಲ್ಲಿದೆ. ಮಾನವರು ವಾಸಿಸುವ ಪ್ರದೇಶಗಳಲ್ಲಿ ಇದು ಕಟ್ಟುನಿಟ್ಟಾಗಿ ರಾತ್ರಿಯ ಜೀವನ ಶೈಲಿಯನ್ನ ನಡೆಸುತ್ತದೆ. ಆದರೆ ಇತರ ಪ್ರದೇಶಗಳಲ್ಲಿ ಭಾಗಶಃ ಹಗಲಿನ ಜೀವನವನ್ನ ನಡೆಸಬಹುದು. ಇವು ಜೋಡಿಯಾಗಿ ವಾಸಿಸುತ್ತವೆ ಮತ್ತು ಕಟ್ಟುನಿಟ್ಟಾಗಿ ಏಕಪತ್ನಿತ್ವವನ್ನ ಹೊಂದಿರುತ್ತವೆ. ಇವು ಸರ್ವಭಕ್ಷಕ ಪ್ರಾಣಿಗಳಾಗಿದ್ದು ಅವಕಾಶವಾದಿ ಆಹಾರ ಹುಡುಕುವ ಇವುಗಳು ವೈವಿಧ್ಯಮಯ ಆಹಾರವನ್ನ ಸೇವಿಸುತ್ತವೆ. ಈ ಪ್ರಾಣಿಗಳು ಕಣಿವೆಗಳಲ್ಲಿ ಮತ್ತು ನದಿಗಳು, ಅವುಗಳ ಉಪನದಿಗಳು, ಕಾಲುವೆಗಳು, ಸರೋವರಗಳು ಮತ್ತು ಸಮುದ್ರ ತೀರಗಳಲ್ಲಿ ಹೇರಳವಾಗಿ ಕಂಡುಬರುತ್ತವೆ. ತಪ್ಪಲಿನಲ್ಲಿ ಮತ್ತು ತಗ್ಗು ಪರ್ವತಗಳಲ್ಲಿ ಅಪರೂಪವಾಗಿ ಕಂಡುಬರುತ್ತವೆ. ಉತ್ತರ ಮತ್ತು ಪೂರ್ವ ಆಫ್ರಿಕಾ, ಆಗ್ನೇಯ ಯುರೋಪ್ ಮತ್ತು ದಕ್ಷಿಣ ಏಷ್ಯಾದಿಂದ ಬರ್ಮಾದವರೆಗೆ ಇವುಗಳ ವಿತರಣೆಯಾಗಿದೆ. ಇವು ಭಾರತದಾದ್ಯಂತ ಸಾಕಷ್ಟು ವ್ಯಾಪಕವಾಗಿ ಹರಡಿವೆ. ಹಿಮಾಲಯದ ತಪ್ಪಲಿನಿಂದ ಹಿಡಿದು ಪಶ್ಚಿಮ ಘಟ್ಟಗಳವರೆಗೆ ಗೋಲ್ಡನ್ ಜಾಕಲ್ ವ್ಯಾಪಕ ವಿತರಣೆಯನ್ನ ಹೊಂದಿದೆ. ಗೋಲ್ಡನ್ ಜಾಕಲ್ನ ಸಂರಕ್ಷಣಾ ಸ್ಥಿತಿ IUCNನಲ್ಲಿ ಕನಿಷ್ಠ ಕಾಳಜಿ ಇದೆ. ಸೈಟ್ಸ್ ಅನುಬಂಧ 3ರಲ್ಲಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ವೇಳಾಪಟ್ಟಿ 1ರಲ್ಲಿ ಗೋಲ್ಡನ್ ಜಾಕಲ್ ಸಂರಕ್ಷಣಾ ಸ್ಥಿತಿಯು ಇದೆ. ಈಗ ನೀವು IUCN ಮತ್ತು ಸೈಟ್ಸ್ ಇವುಗಳ ಫುಲ್ ಫಾರ್ಮ್ ಅನ್ನು ನಾನು ತುಂಬಾ ಬಾರಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ಫುಲ್ ಫಾರ್ಮ್ ಅನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇದು ನಿಮಗೊಂಥರ ರಿವಿಷನ್ ಆಗುತ್ತೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.